ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ಘಟಕ ಪರೀಕ್ಷೆ 1ರ ಕುರಿತಾಗಿ ಇಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅನ್ನುವಂಥದ್ದು ಅಂದರೆ ನಿಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಿದೆ. ಅಂದರೆ ಘಟಕಾಧಾರಿತವಾದಂತಹ ಮೌಲ್ಯಾಂಕನ ಅಂದರೆ ಒಂದೊಂದು ಪಾಠಕ್ಕೂ ಸಂಬಂಧಿಸಿದಂತೆ 1 ಅಥವಾ 2 ಅಥವಾ 3 ಪಾಠಗಳಿಗೆ ಸಂಬಂಧಿಸಿದಂತೆ ಒಂದೊಂದು ಪರೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರೀತಿಯಾಗಿ ಸಬ್ಜೆಕ್ಟಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಘಟಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಆ ಒಂದು ಘಟಕ ಪರೀಕ್ಷೆಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯಲಾಗುತ್ತೆ ಅನ್ನುವಂತಹದ್ದನ್ನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಹೊರಡಿಸಿದ್ದಾರೆ. ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೇವಲ ವಾರ್ಷಿಕ ಪರೀಕ್ಷೆಗೆ ಮಾತ್ರ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಲಾಗ್ತಾ ಇತ್ತು. ಆದರೆ ಈಗ ನಿಮ್ಮ ಒಂದು ಟೆಸ್ಟ್ಗಳಿಗೂ ಕೂಡ ಒಂದು ಮಾದರಿಯಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಿರುವಂತಹದರ ಉದ್ದೇಶ ನೀವು ಮೊದಲಿನಿಂದಲೇ ಎಕ್ಸಾಮಿಗೆ ಸರಿಯಾಗಿ ಅಭ್ಯಾಸ ಮಾಡುವಂತಹದ್ದು ಅಥವಾ ಅಭ್ಯಾಸ ಮಾಡುವುದಕ್ಕೆ ಸುಲಭವಾಗುವಂತಹ ಉದ್ದೇಶದಿಂದ ಈ ರೀತಿಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಲಾಗಿದೆ. ನೋಡಿ, ಹಾಗಿದ್ದರೆ ಇಲ್ಲಿ ನಿಮಗೆ ಕೊಟ್ಟಿರುವಂತಹದ್ದು 3 ಅಧ್ಯಾಯಗಳಿಗೆ 3 ಲೆಸನ್ಸ್ಗೆ ಸಂಬಂಧಿಸಿದಂತೆ ಒಂದು ಘಟಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ. ಒಟ್ಟಾರೆ ಇಲ್ಲಿ 30 ಅಂಕಗಳಿಗೆ ಒಂದು ಘಟಕಾಧಾರಿತ ಮೌಲ್ಯಾಂಕನವನ್ನು ಮಾಡಲಾಗುತ್ತೆ. ಅವುಗಳಲ್ಲಿ ನೋಡಿ, ಮೊದಲನೆಯ ಒಂದು ಅಧ್ಯಾಯ ಪೀಠಿಕೆ, ಹಾಗೆ ಶಿಲಾಯುಗ ಮತ್ತು ಲೋಹಗಳ ಯುಗ ಮತ್ತು ಸಿಂಧು ನಾಗರಿಕತೆ, ಈ 3 ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ನಿಮಗೆ ಮೊದಲನೆಯ ಒಂದು ಘಟಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮತ್ತು ಕೆಲವು ಕಾಲೇಜ್ಗಳಲ್ಲಿ ಈಗಾಗಲೇ ಮಾಡಲಾಗಿದೆ. ಹಾಗೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಆಯಿತು. ಆದರೆ ಮುಂದೆ ಒಂದು ನಿಮಗೆ ತೆಗೆದುಕೊಳ್ಳುವಂತಹ ಘಟಕ ಒಂದು ಪರೀಕ್ಷೆಗೆ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಗಮನಿಸೋದು ಅತ್ಯಂತ ಪ್ರಮುಖವಾಗಿದೆ. ಹಾಗಿದ್ದರೆ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂತಹ ಸೂಚನೆಗಳನ್ನು ಮೊದಲಿಗೆ ಓದೋಣ. ಇಲ್ಲಿ ನೋಡಿಲ್ಲ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 20 ಇರುತ್ತೆ, ಗರಿಷ್ಠ ಅಂಕಗಳು 30, ಹಾಗೆ ಅವಧಿ ಎಷ್ಟಿರುತ್ತೆ, 1 ಗಂಟೆ ಅವಧಿ ಇರುತ್ತೆ. ಇಲ್ಲಿ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಪ್ರಶ್ನೆಗಳು ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ನೋಡಿ, ಇದು ಇಂಪಾರ್ಟೆಂಟು. ನೀವು ಆನ್ಸರ್ ಕರೆಕ್ಟಾಗಿ ಬರೆದ್ರೂ ಕೂಡ ಕೆಲವೊಂದ್ಸಲಿ ಪ್ರಶ್ನೆಗಳ ಸಂಖ್ಯೆಯನ್ನು ಹಾಕಿಲ್ಲ ಅಂದರೆ ನೀವು ಬರೆದಿರುವಂತಹ ಉತ್ತರಕ್ಕೆ ಸರಿಯಾದಂತಹ ಒಂದು ಮಾರ್ಕ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರಶ್ನೆಗಳಿಗೆ ಸೂಚನೆಗಳಿಗೆ ಅನ್ವಯ ಉತ್ತರಿಸುವುದು. ನೋಡಿ, ಯಾವುದೋ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಬದಲಿಗೆ ಯಾವುದೋ ಒಂದು ಉತ್ತರ ಬರೆಯೋದಲ್ಲ. ಆ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿರ್ತಾರಲ್ಲ ಅದೇ ಪ್ರಶ್ನೆಗೆ ಅದಕ್ಕೆ ತಕ್ಕಂತಹ ಉತ್ತರವನ್ನೇ ಮಾತ್ರ ನೀವು ಉತ್ತರಿಸಬೇಕು ಅನ್ನುವಂಥದ್ದು 2ನೆಯ ಒಂದು ಸೂಚನೆಯ ಒಂದು ಅರ್ಥವಾಗಿರುತ್ತೆ. ನೋಡಿ, ನಿಮಗೆ ಭಾಗ ಹೇಗೆ ಇರುವಂತಹದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಅವು 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಹಾಗೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇದು ಪೀಠಿಕಾ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. ನೋಡಿ, ಪ್ರತಿಪಾದನೆ ಎ, ಇಂಡಿಯಾ ಎಂಬ ಪದವು ಇಂಡೂಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ ಆರ್, ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಆಯ್ಕೆಗಳನ್ನು ನೋಡಿದರೆ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ, ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿವೆ ಅನ್ನುವಂಥದ್ದು. ಆದರೆ ಇಲ್ಲಿ ಸರಿಯಾದಂತಹ ಉತ್ತರ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ, ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ ಅನ್ನುವಂಥದ್ದು. ಹಾಗೆ ಇನ್ನು ಸಿಂಧೂ ಜನರ ಪ್ರಧಾನ ದೇವತೆ ಯಾವುದು ಅಂತ ಕೇಳಿದರೆ, ನೋಡಿ, ಇಲ್ಲಿ ಸಿಂಧೂ ಜನರ ಪ್ರಧಾನ ದೇವತೆ ಯಾವುದಾಗಿತ್ತು ಅಂದರೆ ದುರ್ಗಾನ ಅಥವಾ ಮಾತೃದೇವತೆನ, ಪಶುಪತಿನ, ಇಂದ್ರ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಬಿನಲ್ಲಿರುವಂತಹ ಮಾತೃದೇವತೆ ಸಿಂಧೂ ಜನರ ಪ್ರಧಾನ ದೇವತೆ ಆಗಿತ್ತು. ಹಾಗೆ ಇನ್ನು ಮುಂದಿನದು ಫಿಲ್ ಇನ್ ದ ಬ್ಲ್ಯಾಂಕ್ಸು. 3 ಒಂದು ಫಿಲ್ ಇನ್ ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನಲ್ಲಿ ಸರಿಯಾದಂತಹ ಉತ್ತರಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗುತ್ತೆ. ನೋಡಿ, 3ನೆಯದು
ಬುದ್ಧ ಚರಿತವನ್ನು ಬರೆದವರು ಯಾರು ಅಂತ ಇದೆ ನೋಡಿ. ಬುದ್ಧ ಚರಿತವನ್ನು ಬರೆದಂತಹವರು ಯಾರು ಅಂತಂದರೆ ಅದು ಅಶ್ವಘೋಷ ಬುದ್ಧ ಚರಿತೆಯನ್ನು ಬರೀತಾನೆ. ಹಾಗೆ 4ನೇದು ಪ್ಯಾಲ್ಯೋಲಿಥಿಕ್ ಮಾನವ ಬಳಸಿದಂತಹ ಕಲ್ಲು ಯಾವುದು ಅಂದರೆ ಅದು ಕ್ವಾರ್ಟೈಜೈಟ್ ಅನ್ನುವಂತಹದ್ದು. ನೋಡಿ, ಈ ಒಂದು ಕಲ್ಲು ಅತ್ಯಂತ ಗಡುಸಾದಂತಹ ಕಲ್ಲನ್ನು ಆಗಿದ್ದು ಇದನ್ನು ಅವರು ಉಪಯೋಗಿಸ್ತಾಯಿದ್ರು. ಇನ್ನು ಮೊಹೆಂಜೊದಾರೋ ಅಂದರೆ ಏನು ಅಂತ ಕೇಳಿದ್ದಾರೆ. ಮೊಹೆಂಜೊದಾರೋ ಅಂತಂದರೆ ಏನು? ಸತ್ತವರ ದಿಬ್ಬಕ್ಕೆ ಸಿಂಧೂ ನಾಗರಿಕತೆಯಲ್ಲಿ ಮೊಹೆಂಜೊದಾರೋ ಅಂತ ಹೇಳಿಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪ್ಲೀನಿ ಅನ್ನುವಂತಹದ್ದು ಏನು? ಅವರು ಬರೆದಿರುವಂತಹದ್ದು ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹದ್ದು ಒಂದು ಗ್ರಂಥವನ್ನು ರಚಿಸ್ತಾರೆ. ಹಾಗೆ ಕಾಕುತ್ಸವರ್ಮನದು ಯಾವುದು ಅಂದರೆ ಅದು ಹಲ್ಮಿಡಿ ಶಾಸನ. ಇನ್ನು ಡಾಕ್ಟರ್ R.D. ಬ್ಯಾನರ್ಜಿ ಮೊಹೆಂಜೊದಾರೋ ಅವರು ಸಂಶೋಧಿಸಿದರು. ಹಾಗೆ ಮುಂದಿನದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ 4ನೆಯ ಮೇನಿನಲ್ಲಿ ಇರುವಂತಹ ಒಂದು ಪ್ರಶ್ನೆಗಳು ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹದ್ದು. ಇದು ಒಂದು ಅಂಕಗಳಿಗೆ ಮಾತ್ರ ಇರುತ್ತೆ. ಹಾಗಿದ್ದರೆ ನೋಡಿ, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವಂತಹ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಕವಿರಾಜ ಮಾರ್ಗ. ಇನ್ನು ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ ಅಂದರೆ ಅದು ಮೊಹೆಂಜೊದಾರದಲ್ಲಿ ಇದೆ. ಇನ್ನು ಭಾಗ ಬಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಭಾರತದ 2 ಇತರ ಹೆಸರುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಭಾರತದ 2 ಇತರ ಹೆಸರುಗಳು ಅಂದರೆ ಭರತಖಂಡ, ಭರತವರ್ಷ, ಜಂಬೂದ್ವೀಪ ಮತ್ತು ಹಿಂದೂಸ್ತಾನ್. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಭಾರತದಲ್ಲಿ ಉದಯಿಸಿರುವಂತಹ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ. ಇನ್ನು ಕರ್ನಾಟಕವನ್ನು ಆಳಿದಂತಹ ಯಾವುದಾದ್ರೂ 2 ಪ್ರಮುಖ ರಾಜಮನೆತಗಳನ್ನು ಬರೆಯಿರಿ ಅಂತ ಕೇಳಿದರೆ ಕದಂಬರು ಮತ್ತು ಚಾಣಕ್ಯರು. ಹಾಗೆ 12ನೇದು ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ನೋಡಿ, ಒಂದು ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದೆ ಇರುವಂತಹ ಒಂದು ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಂತ ಕರಿತೇವೆ. ಮತ್ತು ಲಿಖಿತ ಆಧಾರಗಳು ಲಭ್ಯವಿರುವಂತಹ ಕಾಲವನ್ನು ಇತಿಹಾಸದ ಕಾಲ ಅಂತ ಹೇಳಿಬಿಟ್ಟು ಗುರುತಿಸಲಾಗುತ್ತೆ. ಇನ್ನು ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ನಿಯೋಲಿಥಿಕ್ ಎನ್ನುವಂತಹ ಒಂದು ಪದವು ನಿಯೋ ಅಂದರೆ ಹೊಸ ಮತ್ತು ಲಿಥಿಕ್ ಅಂದರೆ ಶಿಲೆ ಎಂಬ ಒಂದು ಗ್ರೀಕ್ ಪದದಿಂದ ಬಂದಿದೆ. ಇನ್ನು ಸಿಂಧೂ ನಾಗರಿಕತೆ 2 ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹರಪ್ಪ ಮತ್ತು ಮೊಹೆಂಜೊದಾರೋ. ಇನ್ನು 15ನೆಯ ಪ್ರಶ್ನೆ, ಸಿಂಧೂ ಜನರ 2 ರಫ್ತುಗಳನ್ನು ತಿಳಿಸಿ ಅಂತ ಕೇಳಿದರೆ ದಂತ ಮತ್ತು ಚಿನ್ನ. ಇನ್ನು ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಪ್ರವಾಹ ಮತ್ತು ಭೂಕಂಪ. ಹಾಗೆ ಆರ್ಯನ್ನರ ದಾಳಿ ಮತ್ತು ಇತರೆ. ಹಾಗೆ ಭಾಗ ಸಿಗೆ ಸಂಬಂಧಿಸಿದಂತೆ ಇರುವಂತಹದ್ದು ನೋಡಿ, 6ನೇ ಮೇನು ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಒಂದೊಂದು ಪ್ರಶ್ನೆಗೆ ನಿಮಗೆ 5 ಅಂಕಗಳು ಇರುತ್ತೆ. ಇಲ್ಲಿ ಕೊಟ್ಟಿರುವಂತಹದ್ದನ್ನು ನೋಡಿದರೆ 17, 18, 19 ಮತ್ತು 20 ಅಂದರೆ 4 ಪ್ರಶ್ನೆಗಳು ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 2ಕ್ಕೆ ಬರೀಬೇಕಾಗುತ್ತೆ. ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಅದಕ್ಕೆ ಒಂದು ಭೌಗೋಳಿಕ ವೈವಿಧ್ಯತೆ, ಈ ಅಂಶಗಳನ್ನು ಕುರಿತು ಮೇನಲ್ಲಿ ಪಾಯಿಂಟ್ ಇದೆಯಲ್ಲ ಅವುಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಭೌಗೋಳಿಕ ವೈವಿಧ್ಯತೆ ಅಂದರೆ ಭಾರತವು ವೈವಿಧ್ಯಮಯವಾದಂತಹ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಸೀಮೆಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು ಇತ್ಯಾದಿ. ಹಾಗೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆಯನ್ನು ನೋಡಿದರೆ ಭಾರತದಲ್ಲಿ ದ್ರಾವಿಡ, ನೀಗ್ರೋ, ಮಂಗೋಲಿಯನ್, ಆಲ್ಟೀನ್ ಮುಂತಾದ ಜನಾಂಗಗಳು ಈ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳು ಆಡು ಭಾಷೆಗಳಾಗಿ ಬಳಕೆಯಲ್ಲಿದೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಹೇಗಿದೆ ಅಂದರೆ ಭಾರತವು ಧರ್ಮಗಳ, ಪಂಥಗಳ, ಪದ್ಧತಿಗಳ, ಭಾಷೆಗಳ, ಜನಾಂಗೀಯ ಪ್ರಭೇದಗಳು ಮತ್ತು
ಸಾಮಾಜಿಕ ವ್ಯವಸ್ಥೆಗಳ ಒಂದು ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲ್ಪಡ್ತಾ ಇದೆ. ಇನ್ನು ಆರ್ಥಿಕ ವೈವಿಧ್ಯತೆ ಅಂದರೆ ಭಾರತದಲ್ಲಿ ಸಂಪನ್ಮೂಲಗಳ ಅಸಮಾನವಾಗಿ ಹಂಚಿಕೆಯಾಗಿರುವಂತಹದ್ದು ಒಂದೆಡೆ. ಆದರೆ ತುಂಬ ಶ್ರೀಮಂತರಿದ್ದರೆ ಇನ್ನೊಂದೆಡೆ ತೀರಾ ಬಡವರಿದ್ದಾರೆ. ಹಾಗೆ ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಕೂಡ ಅಭಿವೃದ್ಧಿ ಹೊಂದಿದ್ದರೆ ಇನ್ನೂ ಕೆಲವು ಪ್ರದೇಶಗಳು ಹಿಂದುಳಿದಿರುವಂತಹದ್ದನ್ನು ನೋಡ್ಬೋದು. ಭೌಗೋಳಿಕ ಏಕತೆ: ಉತ್ತರಕ್ಕೆ ಹಿಮಾಲಯಗಳು ಮತ್ತು ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಮತ್ತು ಭೌಗೋಳಿಕ ಭಾಗವಾಗಿರುವಂತಹದ್ದನ್ನು ನೋಡ್ಬೋದು. ಹಾಗೆ ಆಡಳಿತಾತ್ಮಕ ಏಕತೆ: ಪ್ರಾಚೀನ ಕಾಲದಿಂದ ಭಾರತದಲ್ಲಿ ಹಲವಾರು ರಾಜಸಂತತಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ: ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಇತ್ತು. ಇನ್ನು ಸಂಸ್ಕೃತ ಭಾಷೆ ಮತ್ತು ವೈವಿಧ್ಯ ಸಾಹಿತ್ಯವಾದಂತಹ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ತುಂಬಿದ್ವು. ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಅಂದರೆ ಭಾರತವು ಅನೇಕ ಧರ್ಮಗಳು, ಜಾತಿಗಳು, ಪಂಥಗಳು ಮತ್ತು ಪಂಗಡಗಳನ್ನು ಹೊಂದಿದ್ರೂ ಜನರು ಸೌಹಾರ್ದಯುತವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಭಾರತ ಇತಿಹಾಸ ರಚನೆಗೆ ಸಹಾಯಕವಾಗಿರುವಂತಹ ಸಾಹಿತ್ಯ ಆಧಾರಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಈ ಸಾಹಿತ್ಯ ಆಧಾರಗಳು ಅಂತ ಅಂದರೆ ನೋಡಿ, ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯ ಆಧಾರ ಅಂತ ಹೇಳ್ಬಿಟ್ಟು ಕರಿತೇವೆ. ಸಾಹಿತ್ಯ ಆಧಾರಗಳನ್ನು 2 ಬಗೆಗಳಲ್ಲಿ ವಿಂಗಡಿಸಲಾಗುತ್ತೆ. ಅದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಬರವಣಿಗೆಗಳು. ಅದು ದೇಶೀಯ ಸಾಹಿತ್ಯ ಯಾವ್ಯಾವು ಅನ್ನುವಂಥದ್ದನ್ನು ನೋಡ್ತಾ ಹೋಗಿ. ಹಾಗೆ ಮತ್ತು ದೇಶೀಯ ಸಾಹಿತ್ಯ ಈ ಅಂಶಗಳನ್ನು ಕುರಿತು ಎಲ್ಲ ಬರಿಬೇಕಾಗತ್ತೆ. ಹಾಗೆ ಮುಂದಿನದು ವಿದೇಶಿ ಸಾಹಿತ್ಯಗಳು ಯಾವ ರೀತಿಯಾಗಿ ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳೆಲ್ಲ ಏನಿದೆ ಇವೆಲ್ಲವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನಾಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ನಾಣ್ಯಗಳು, ಆಭರಣಗಳು, ಸಲಕರಣೆಗಳು, ಕಟ್ಟಡಗಳ ಅವಶೇಷಗಳು, ಆಯುಧಗಳು, ಚಿತ್ರಗಳು ಮುಂತಾದವುಗಳು ಇವು ಇತಿಹಾಸದ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತವೆ. ಅವುಗಳಲ್ಲಿ ಮೊದಲನೆಯದಾಗಿ ಉತ್ಖನನಗಳು, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳು ಎಲ್ಲವುಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕು. ಇನ್ನು ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ನೋಡಿ, ಈ ಒಂದು ಪ್ರಶ್ನೆಯಂತೂ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇದನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಗರ ಯೋಜನೆ, ಅಲ್ಲಿ ಒಂದು ನಗರ ಯೋಜನೆ ಹೇಗಿತ್ತು ಅಂತಂದರೆ, ನಗರ ಯೋಜನೆ ಸಿಂಧೂ ನಾಗರಿಕತೆಯ ವಿಶಿಷ್ಟವಾದಂತಹ ಒಂದು ಲಕ್ಷಣವಾಗಿದೆ. ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನು ನಡೆಸ್ತಾ ಇದ್ದರು ಅನ್ನುವಂಥದ್ದನ್ನು ಸಾಬೀತುಪಡಿಸ್ತದೆ. ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ. ನೇರವಾದಂತಹ ಬೀದಿಗಳನ್ನು ಒಳಗೊಂಡಿದ್ದು, ಒಳಚರಂಡಿ ವ್ಯವಸ್ಥೆ ಇರ್ತಾ ಇತ್ತು, ಸ್ನಾನದ ಕೊಳವನ್ನು ಒಳಗೊಂಡಿದ್ದರು, ಹಾಗೆ ಉಗ್ರಾಣಗಳನ್ನು ಹೊಂದಿದ್ರು. ಹಾಗೆ ಕಟ್ಟಡಗಳು ಕೂಡ ವಿಭಿನ್ನವಾಗಿ ಇದ್ವು. ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕು. ಇಷ್ಟು ನಿಮ್ಮ ಒಂದು ಘಟಕಾಧಾರಿತ ಮೌಲ್ಯಾಂಕನ 1ಕ್ಕೆ ಸಂಬಂಧಿಸಿದಂತಹ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರೇ ಹೊರಡಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣವಾದಂತಹ ಒಂದು ಉತ್ತರವಾಗಿತ್ತೆ. ನಿಮಗೆ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳು, ಹಾಗೆ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ಬೋದು, ಪಾಸಿಂಗ್ ಪ್ಯಾಕೇಜ್ ಇರ್ಬೋದು, ಎಲ್ಲವನ್ನೂ ಕೂಡ ನಾನು ಕೊಟ್ಟಿದ್ದೇನೆ. ನನ್ನ ಒಂದು ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಇತಿಹಾಸಕ್ಕೆ ಸಂಬಂಧಿಸಿದಂತಹ ದ್ವಿತೀಯ PUCಯ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಡಿಯೋಗಳು ಕೂಡ ಇದೆ. ನೀವು ಅಲ್ಲಿ ಹೋಗಿ ರೆಫರು ಮಾಡಬಹುದು. ಧನ್ಯವಾದಗಳು.